ಕಪಿಲ ತೀರ್ಥ ತಿರುಪತಿಯಿಂದ ತಿರುಮಲಕ್ಕೆ ಹೋಗುವ ಹಾದಿಯಲ್ಲಿ ಈ ಕಪಿಲ ತೀರ್ಥ ಸಿಗುತ್ತದೆ. ಇದನ್ನು ಚಕ್ರತೀರ್ಥ ಅಥವಾ ಕಪಿಲ ತೀರ್ಥ ಎಂದಲೂ ಕರೆಯುತ್ತಾರೆ. ಕೃತಯುಗದಲ್ಲಿ ಕಪಿಲ ಮಹರ್ಷಿ ಪೂಜಿಸುತ್ತಿದ್ದ ಶಿವಲಿಂಗ ಕಪಿಲ ಮುನಿಯ ತಪಸ್ಸಿಗೆ ಮೆಚ್ಚಿ ಪಾತಾಳದಿಂದ ಭೂಮಿಯ ಮೇಲೆ ಉದ್ಭವವಾಯಿತೆಂದು ಪ್ರತೀತಿ. ಕೃತಯುಗದಲ್ಲಿ ಕಪಿಲ ಮಹರ್ಷಿಯು ತ್ರೇತಾಯುಗದಲ್ಲಿ ಮತ್ತು ಕೃತಯುಗದಲ್ಲಿ ಅಗ್ನಿಯು ಈ ಲಿಂಗವನ್ನು ಪೂಜಿಸುತ್ತಿದ್ದರಿಂದ ಅಗ್ನಿಲಿಂಗ ಅಂತಲೂ ಕರೆಯುತ್ತಾರೆ. ವೈಷ್ಣವರು ಇಲ್ಲಿ 4 ಚಕ್ರ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇದರಿಂದ ಇದನ್ನು ಚಕ್ರತೀರ್ಥ ಅಂತಲೂ ಕರೆಯುತ್ತಾರೆ. ಮತ್ತು ವಿಜಯನಗರದ ಚಕ್ರವರ್ತಿ ಅಚ್ಯುತರಾಯರು ಇಲ್ಲಿ ಮೆಟ್ಟಿಲು ಮತ್ತು ಮಂಟಪಗಳನ್ನು ನಿರ್ಮಿಸಿದರು ಎಂದು ಇತಿಹಾಸ ಹೇಳುತ್ತದೆ. ಮತ್ತು ಈ ಸ್ವಾಮಿಗೆ ಕಪಿಲ ಸ್ವಾಮಿಗೆ ಸಂತತಿ ಇಲ್ಲದವರು ಈ ಸ್ವಾಮಿಯನ್ನು ಆರಾಧನೆ ಮಾಡಿ ಒಂದು ರಾತ್ರಿ ಇಲ್ಲಿ ಮಲಗಿದರೆ ಸಂತಾನ ಪ್ರಾಪ್ತಿಯಾಗುತ್ತದೆ ಎಂದು ಭಕ್ತರ ನಂಬಿಕೆ. ದೇಶದಲ್ಲಿ ಸುಪ್ರಸಿದ್ಧ ಶೈವ ಕ್ಷೇತ್ರಗಳಲ್ಲಿ ಒಂದಾದ ಕಪಿಲೇಶ್ವರ ಸ್ವಾಮಿಯು ಈ ದೇವಸ್ಥಾನವನ್ನು ನೆಲೆಸಿದ್ದಾನೆ. ಈ ದೇವಸ್ಥಾನವನ್ನು 1000 ವರ್ಷಗಳ ಹಿಂದೆ ರಾಜರಾಜೇಂದ್ರ ಚೋಳ ನಿರ್ಮಿಸಲೆಂದು ಪ್ರತೀತಿ ಇದೆ. ಈ ಪುಣ್ಯತೀರ್ಥದಲ್ಲಿ ಸ್ನಾನ ಮಾಡಿದರೆ ಮಹಾಪಾಪಗಳೆಲ್ಲವೂ ನಾಶವಾಗುತ್ತದೆ ಎಂದು ಹೇಳಲಾಗುತ್ತದೆ. ಇಲ್ಲಿ ಕಪಿಲೇಶ್ವರ ಸ್ವಾಮಿಯು ತಾಯಿ ಮೀನಾಕ್ಷಿ ಮತ್ತು ಶ್ರೀಕೃಷ್ಣ, ಕಾರ್ತಿಕೇಯ ಮತ್ತು ಗಣಪತಿ ಸಮೇತನಾಗಿ ನೆಲೆಸಿದ್ದಾನೆ. ಕಾರ್ತಿಕ ಮಾಸದಲ್ಲಿ ಈ ಸ್ವಾಮಿಯನ್ನು ಲಕ್ಷಾಂತರ ಜನ ಭಕ್ತರು ಇಲ್ಲಿ ಸಂದರ್ಶಿಸುತ್ತಾರೆ. ತಿರುಮಲ ತಿರುಪತಿ ದೇವಸ್ಥಾನಕ್ಕೆ ಒಳಪಟ್ಟ ಈ ದೇವಸ್ಥಾನವು 1000 ವರ್ಷಗಳ ಇತಿಹಾಸವನ್ನು ಒಳಗೊಂಡಿದೆ. ಈ ಹರಿಹರ ಕ್ಷೇತ್ರವನ್ನು ಒಮ್ಮೆ ತಿರುಮಲಗೆ ಹೋಗುವವರು ದರ್ಶಿಸಿದರೆ ತುಂಬ